ನಮಸ್ಕಾರ ಸ್ನೇಹಿತರೆ, ನಾನು ಯಶು ಪ್ರಸಾದ್. ಒಂದು ಚಿಕ್ಕ ಮನೆ ಮದ್ದು, ಏನೂ ಇಲ್ಲ, ಎಲ್ಲರ ಮನೆ ಮುಂದೆ ಬೆಳೆಯುವಂತಹ ಒಂದು ವಿಳೆದೆಲೆ. ಈ ವಿಳೆದೆಲೆ ನಮಗೆ ನಮ್ಮ ದೇಹಕ್ಕೆ ಅದೆಷ್ಟು ಕ್ಯಾಲ್ಸಿಯಂ ನೀಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಮೆನೋಪಾಸ್ ಟೈಮಲ್ಲಿ ಅಥವಾ ಮಕ್ಕಳು ದೊಡ್ಡವರಾದ ಸಮಯದಲ್ಲಿ ಅಥವಾ ಬಾಣಂತಿಯರ ಸಮಯದಲ್ಲಿ ನಮಗೆ ಕ್ಯಾಲ್ಸಿಯಂ ಉತ್ಪತ್ತಿ ಹೆಚ್ಚು ಬೇಕಾಗಿರುತ್ತೆ. ನೋಡಿ, ಈ ಥರ ಒಂದು ಚೆನ್ನಾಗಿ ಬಲ್ತಿರೋಂತಹ ಒಂದು ವಿಳೆದೆಲೆ ತಗೊಳ್ಳಿ. ಸಿಂಪಲ್ಲು ಒಂದು ಚಿಕ್ಕ ಪೀಸು ಬೆಲ್ಲ ತಗೊಳ್ಳಿ, ಇಷ್ಟು ದಪ್ಪ ಬೆಲ್ಲ ತಗೊಳ್ಳಿ. ಬೆಲ್ಲ ಅಗಿಯೋಕ್ಕಾಗಲ್ಲ ಅಂದವ್ರು ಕೂಡ ತುರಿದ್ಬಿಟ್ಟು ಬೇಕಾದ್ರೆ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬಹುದು. ಹಿರಿಯರಿಂದ ಕಿರಿಯರ ತನಕ ಹೆಚ್ಚಾಗಿ ಹೆಂಗಸರು ಕ್ಯಾಲ್ಸಿಯಂ ಸಪ್ಲೈ ನಮಗೆ ಬೇಕಾಗಿರೋದ್ರಿಂದ ತಗೋಬಹುದು. ಮತ್ತು ಯಾವುದೋ ಕಂಪನಿಗಳು ನೀಡುವಂತಹ ಕಪ್ಪೆ ಚಿಪ್ಪಿನ ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೋಬೇಡಿ. ನಮ್ಮ ಮನೆ ಮುಂದೆ ಇರುವಂತಹ ವಿಳೆದೆಲೆ ಸಿಗುತ್ತೆ, ದೇವರ ಪೂಜೆಗೆ ತಂದಿರುವಂತಹ ವಿಳೆದೆಲೆ ಇರುತ್ತೆ. ಅದು ವಿಳೆದೆಲೆ ಎಸಿಬೇಡಿ, ಎತ್ತಿಟ್ಕೊಳ್ಳಿ. ಪ್ರತಿದಿನ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಳ್ಳಿ, ತುರ್ದು ಹಾಕೋಬೋದು, ಬೇಕಾದರೆ ಹಾಕೊಂಡು ತಿನ್ನಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವ ಸಮಯದಲ್ಲಿ ಅಂತೂ ಖಾಲಿ ಹೊಟ್ಟೆ ಇರಲಿ ಆ ಸಮಯದಲ್ಲಿ. ಕೆಲವರಿಗೆ ಆ ಸಮಯದಲ್ಲಿ ತಗೊಳ್ಳಿ, ಕೆಲವರಿಗೆ ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ತಗೊಂಡು ಅಂದರೂ ಕೂಡ ಹೆಚ್ಚಾಗಿ ಜೀರ್ಣ ಆಗುತ್ತೆ. ಈ ಥರ ಮಾಡಿ ಆರಾಮಾಗಿ ತಿನ್ನಬಹುದು. ಕೆಲವರಿಗೆ ವಿಳೆದೆಲೆಯಲ್ಲಿ ಸುಣ್ಣ ಹಾಕಿರೋದ್ರಿಂದ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಆಫೀಸ್ಗೆ ಹೋಗೋರು, ಮನೆಯಲ್ಲಿ ಇರೋರಿಗೆ ಕೆಲವ್ರಿಗೆ ವಿಳೆದೆಲೆನೇ ಇಷ್ಟ ಆಗಲ್ಲ. ಆದರೆ ಈ ಬೆಲ್ಲದ ಜೊತೆ ವಿಳೆದೆಲೆ ತಿಂದು ನೋಡಿ, ಅತಿ ಸ್ವಾದಿಷ್ಟವಾಗೂ ಇರುತ್ತೆ ಮತ್ತು ಹೆಚ್ಚು ತಿನ್ನಬೇಕು ಅನಿಸುತ್ತೆ. ಪ್ರತಿದಿನ ತಿನ್ನಿ, ಒಂದೆರಡು ದಿನ ಬಿಟ್ಟು ಒಂದ್ಸಲ ತಿನ್ನಿ, ಅಥವಾ ಒಂದು ವಾರಕ್ಕೆ 4 ದಿನನಾದ್ರು ತಿನ್ನಿ. ಅಂತೂ ಈ ವಿಳೆದೆಲೆ ಬೆಲ್ಲ ತಗೊಳ್ಳಿ, ಹೆಚ್ಚು ಕ್ಯಾಲ್ಸಿಯಂ ಸಿಗುವಂಥದ್ದು ಈ ಬೆಲ್ಲದಿಂದ ಮತ್ತು ಈ ವಿಳೆದೆಲೆಯಿಂದ. ಥ್ಯಾಂಕ್ ಯು ಸ್ನೇಹಿತರೆ.